ಇನ್ವೆಸ್ಟಿಗೇಷನ್ ಅಂದರೆ ಯಾವ ರೀತಿ ಆಗಿರುತ್ತೆ, ಯಾವೆಲ್ಲ ಟೆಸ್ಟ್ಗಳನ್ನು ನೀವು ಮಾಡಿಸ್ಕೊಳ್ಬೇಕಾಗತ್ತೆ ಡಾಕ್ಟರ್ ಇದ್ರ ಕುರಿತಾಗಿ? ಖಂಡಿತವಾಗ್ಲೂ. ಸೊ ಯೂಶಲಿ ಟೆಸ್ಟ್ ಅಂತ ಬಂದಾಗ ನಾವು ಬ್ಲಡ್ ಶುಗರ್ ಲೆವೆಲ್ಸನ್ನು ಮೆಷರ್ ಮಾಡಬೇಕಾಗತ್ತೆ. ಫಸ್ಟು ನಾರ್ಮಲ್ ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ, RBS ಅಂತ ಹೇಳ್ತೇವೆ. ಇದು ಯೂಶಲಿ ಎಲ್ಲರೂ ಮಾಡುವಂಥದ್ದಾಗಿರ್ಬೋದು. ಓಕೆ, ಯಾರು ಬೇಕಾದರೂ ಮಾಡಿಸ್ಬೋದು, ಎನಿ ಟೈಮ್ ಬೇಕಾದರೂ ಮಾಡಿಸ್ಬೋದು. ಅದೇ ಇವಾಗ ಪ್ರೀ ಡಯಾಬಿಟಿಕ್ ಸ್ಟೇಜು, ಡಯಾಬಿಟಿಕ್ ಸ್ಟೇಜಲ್ಲಿ ಬಂದಾಗ ಸೊ ಯಾವಾಗ ನಾವೇನು ಹೇಳ್ತೇವೆ, ಫಾಸ್ಟಿಂಗ್ ಬ್ಲಡ್ ಶುಗರ್ FBS ಅಂತ ಹೇಳ್ತೇವೆ. ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂದರೆ ಊಟ ಆದ ನಂತರ ಅಥವಾ ನೀವು ತಿಂಡಿ ಆದ ನಂತರ ಒಂದು 2 ತಾಸು ಬಿಟ್ಟು ಮಾಡಿಸ್ಕೊಳ್ಳೋಂಥದ್ದೇನಿದೆ ಅದನ್ನು ಕೂಡ ನಾವು ಮಾಡಿಸ್ತಾ ಬರ್ತೇವೆ. ಸೊ ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಂತಂದರೆ HbA1c. ಸೊ ಇದನ್ನು ಮಾಡಿಸಿದಾಗ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದು 3 ಮಂತ್ಸಿನ ಮೀನನ್ನು ತೆಗಿತಾರೆ, ಪ್ರೊಪೋರ್ಷನ್ ಗ್ಲೈಕೋಸೈಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ. ಇದರಲ್ಲಿ ಎಕ್ಸಾಕ್ಟಾಗಿ ಎಕ್ಯುರೇಟ್ ಆಗಿ ನಿಮ್ಮ ಶುಗರ್ ಲೆವೆಲ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದರ ಜೊತೆಗೆ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಕೂಡ ಈ ಒಂದು ಟೆಸ್ಟನ್ನು ಮಾಡಿಸ್ತಾ ಬರ್ತೇವೆ. ಅದರ ಜೊತೆಗೆ ಒಂದು OGTT ಅಂತ ಬರುತ್ತೆ, ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್. ಸೊ ಇದನ್ನು ಮಾಡಿದಾಗ ನಮಗೆ ನಿಮ್ಮ ಗ್ಲೂಕೋಸ್ ಟಾಲರೆನ್ಸ್ ಕೆಪಾಸಿಟಿ ಎಷ್ಟಿದೆ ನಿಮ್ಮ ದೇಹದಲ್ಲಿ. ಯಾಕಂದರೆ ಜೆಸ್ಟೇಷನಲ್ ಡಯಾಬಿಟೀಸಲ್ಲಿ ನಾವು ನೋಡ್ತಾ ಬರೋದು ಈ ಒಂದು ಪ್ಲಸೆಂಟದಿಂದಾಗಿ ಇನ್ಸುಲಿನ್ ಸಿಕ್ರೀಷನ್ ಕಡಿಮೆ ಆಗುವಂಥ ಸಾಧ್ಯತೆಗಳನ್ನ ಇರುತ್ತೆ. ಸೊ ಅದಕ್ಕೋಸ್ಕರ ಆವಾಗ ನಾವು OGTT ಮಾಡಿಸ್ತಾ ಬರ್ತೇವೆ. ಇನ್ನು ಡಯಾಬಿಟಿಸ್ ಜೊತೆಗೆ ನಿಮಗೆ ಬೇರೆ ಯಾವ ಸಮಸ್ಯೆ ಇದ್ದಾಗ, ಬೇರೆ ಹಾರ್ಮೋನಲ್ ಸಮಸ್ಯೆ ಇದ್ದಾಗ, ಸೊ ಅವಕ್ಕೂ ಸ್ಪೆಸಿಫಿಕ್ ಆಗಿ ನಾವು ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಇದ್ದಾಗ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. T3, T4, TSH ಅಂತ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಹಾರ್ಮೋನಲ್ ಎಸ್ಸೆ ಮಾಡಿಸ್ಬೇಕಾಗತ್ತೆ. ಅಕಸ್ಮಾತ್ ಥೈರಾಯ್ಡಲ್ಲಿ ಏನಾದರೂ ನಾಡ್ಯೂಲ್ಸ್ ಅಥವಾ ಏನಾದರೂ ಫಾರ್ಮ್ ಆಗಿದ್ದರೆ ಸೊ ನಿಮಗೆ ಥೈರಾಯ್ಡ್ ಗ್ರಂಥಿಯ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ಡಯಾಬಿಟೀಸ್ ಜೊತೆಗೆ ನಿಮಗೆ ಕಣ್ಣಿಂದ ಏನಾದರೂ ಪೊರೆ ಬಂದಿದೆ, ಕಣ್ಣಿಂದ ಇರೋದು ಆಫ್ಥಲ್ಮಿಕ್ ಎಕ್ಸಾಮಿನೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಯಾವುದಾದ್ರೂ ಅಸೋಸಿಯೇಟೆಡ್ ಸಿಂಪ್ಟಮ್, ಅಸೋಸಿಯೇಟೆಡ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಆ ಒಂದು ಸಮಸ್ಯೆ ಇದ್ದಾಗ ಈಗ ಇನ್ನೊಂದು ಕಾಮನ್ ಆಗಿ ಕಾಣುವಂಥದ್ದು, ಇವಾಗ ಒಂದು 60 ವರ್ಷ ಆದಮೇಲೆ ಗಂಡು ಮಕ್ಕಳಲ್ಲಿ ಒಂದು ಪ್ರೋಸ್ಟೇಟ್ ಗ್ರಂಥಿಯ ಎನ್ಲಾರ್ಜ್ಮೆಂಟ್ ಆಗ್ತಾ ಬರುತ್ತೆ. BPH ಅಂತ ಕರಿತೇವೆ, ಬಿನೈನ್ ಪ್ರೋಸ್ಟೇಟೋ ಹೈಪರ್ಟ್ರೋಫಿ ಅಂತ. ಸೊ ಈ ಒಂದು ಸಮಸ್ಯೆ ಇದ್ದಾಗ ಪೆಲ್ವಿಕ್ ಎಕ್ಸಾಮಿನೇಷನ್, ಸ್ಕ್ಯಾನ್ಸ್ ಎಲ್ಲ ಮಾಡಬೇಕಾಗತ್ತೆ. ಇಫ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಡಯಾಬಿಟಿಸಿಂದ ಅದಾಗಲ್ಲ, ಏಜ್ ರಿಲೇಟೆಡ್ ಆಗುತ್ತೆ. ಬಟ್ ಕೆಲವೊಬ್ಬರಲ್ಲಿ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಇದ್ದಾಗ, ಅದ್ರ ಜೊತೆಗೆ ಬೇರೆ ಯಾವುದ್ರ ಸಮಸ್ಯೆ ಇದ್ದಾಗ ಅದ್ರದ್ದು ಕೂಡ ನಾವು ಎಕ್ಸಾಮಿನೇಷನ್ ಮಾಡ್ತಾ ಬರ್ತೇವೆ. ಇನ್ನು ಈ ಡಯಾಬಿಟೀಸ್ ಅಂದರೆ ಏನು, ಇನ್ವೆಸ್ಟಿಗೇಷನ್ ಅಂದರೆ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನು ಶುಗರ್ ಟೆಸ್ಟ್ ಮಾಡಿಸಿದಾಗ ಎಷ್ಟು ಬಂದರೆ ಅದು ನಾರ್ಮಲ್ ಅಂತ ನಾವು ತಿಳ್ಕೊಳ್ಬೋದು ಡಾಕ್ಟರ್? ಓಕೆ, ಸೊ ಇದು ತುಂಬ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದರು. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಲ್ಯಾಬಲ್ಲಿ ನಾವು ಇತ್ತೀಚೆಗೆ ನೋಡಬೇಕಾದ್ರೆ ಒಂದು ರೇಂಜನ್ನು ಬೇರೆ ಬೇರೆವಾಗಿ ನೋಡ್ತಾ ಇರ್ತೇವೆ. ಬಟ್ ಎಕ್ಸಾಕ್ಟ್ ಆ್ಯಂಡ್ ಎಕ್ಯುರೇಟ್ ಮೆಡಿಕಲ್ ರೇಂಜಸ್ ನಿಮ್ಮದು ಫಾಸ್ಟಿಂಗ್ ಬ್ಲಡ್ ಶುಗರ್, ಊಟಕ್ಕೂ ಮುಂಚೆ ಏನು ತೊಗೊಳ್ತೀರಲ್ಲ ಆವಾಗ ನಿಮ್ಮ ಬ್ಲಡ್ ಶುಗರು 60ಕ್ಕೂ 100 ತನಕ ಇರಬೇಕು, 60 to 100 ಅಂತ ಹೇಳ್ತೇವೆ. ಸೊ ಅಷ್ಟು ಇರಬೇಕು. ಊಟ ಆದಮೇಲೆ 60ರಿಂದ 150 ತನಕ ಇರೋ ಸಾಧ್ಯತೆಗಳಿರುತ್ತೆ. ಆ್ಯಂಡ್ HbA1c ನಾವು ನೋಡೋದಾದರೆ 6 to 7 ಇಸ್ ಅ ಗುಡ್ ಕಂಟ್ರೋಲ್ ಅಂತ ಹೇಳ್ತೇವೆ. 7 to 8 ಅಥವಾ 8 to 10 ಏನಿದೆ ಅಲ್ಲ ಗುಡ್ ನಾರ್ಮಲ್ ಕಂಟ್ರೋಲ್ ಅಂತ ಹೇಳ್ತೇವೆ. ಬಟ್ ಮೇಲ್ಗಡೆ ಏನು ಬರುತ್ತಲ್ಲ 10 ಮೇಲ್ಗಡೆ 11 to 14 ಏನಿದೆ ಅಲ್ಲ ಇಟ್ಸ್ ಅ ಪುವರ್ ಕಂಟ್ರೋಲ್ ಅಂತ ಹೇಳ್ತಾ ಬರ್ತೇವೆ. ರೇಂಜಸ್ ಏನಾಗುತ್ತೆ, ಕೆಲವೊಮ್ಮೆ ನಿಮಗೆ ಕೆಲವೊಂದು ಲ್ಯಾಬ್ಗಳಲ್ಲಿ ತುಂಬ ಹೈಲೈಟ್ ಮಾಡಿ ತೋರಿಸ್ಬಿಡ್ತಾರೆ. ಬಟ್ ಮೇನ್ ಎಕ್ಸಾಕ್ಟ್ ಅಕ್ಯುರೇಟ್ ರೇಂಜ್ ಅಂದರೆ 60 to 100 ಆ್ಯಂಡ್ 60 to 140.